ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶನಿವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಸಂಚಿಕೆಯ ಮೊದಲಿಗೆ ಚೌಡವ್ವ ಅವರು ಸ್ನೇಹ ಅವರನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿರ್ತಾರೆ. ದೇವರಿಗೆ ಕೈ ಮುಗಿತಾ, ತಾಯಿ ನಮ್ಮವ್ವ, ನೀನು ಹೇಗೆ ನಿನ್ನ ಮಗಳನ್ನ ಕಾಪಾಡೋಕೆ ಶಕ್ತಿಯಾಗಿ ನಿಲ್ತೀಯೋ ಹಂಗೇನೆ ನಾನು ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಿಕ್ಕೆ ಈ ಹುಡುಗಿನ ಶಕ್ತಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನ ಆಶೀರ್ವಾದ ಈ ಹುಡುಗಿ ಮ್ಯಾಕ್ ಇರ್ಲವ ಅಂತ ಮನ್ಸಲ್ಲೇ ಬೇಡ್ಕೋತಾರೆ. ಹಾಗೆ ಸ್ನೇಹ ಅವರು ಕೂಡ, ತಾಯಿ ನನ್ನ ಜೊತೆ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಈಗ ಬಂಗಾರಮ್ಮನವ್ರ ಸುರಕ್ಷತೆ ನಿನ್ ಜವಾಬ್ದಾರಿ ಕಣಮ್ಮ ಅಂತ ಬೇಡ್ಕೋತಾರೆ. ಹಾಗೆ ದೇವಸ್ಥಾನದಿಂದ ಹೋಗ್ತಿರುವಾಗ ಸ್ನೇಹ ಅವರು, ಅಜ್ಜಿ ನಾನೀ ಕೆಲ್ಸಕ್ಕೆ ಸರಿಯಾದವಳು ಅಲ್ವೋ ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಚೌಡವ್ವ ಅವರು, ಬಿಡ್ತು ಅನ್ನಮ್ಮ, ತಾಯಿ ಗುಡಿಯಾಗಿ ನಿಂತ್ಕೊಂಡು ಸತ್ಯ ಹೇಳ್ತೀವನಿ, ನಮ್ಮ ಬಂಗಾರನ ನೋಡ್ಕೊಳ್ಳೋದಕ್ಕೆ ನಿನ್ಕಿಂತ ನಂಬಿಕಸ್ಥರು ಸಿಕ್ತಿರ್ಲಿಲ್ಲ ಕಣವ್ವ ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ಮತ್ತೆ ಯೋನ್ ಯೋಚನೆ ಮಾಡ್ತಿದ್ದೀರಾ ಅಜ್ಜಿ ಅಂತ ಕೇಳಿದಾಗ ಚೌಡವ್ವ, ನಮ್ಮ ದೊರೆ ಮೊದ್ಲಿನ ಹಾಗಿದ್ದಿದ್ರೆ ನಾನು ಈ ನಿರ್ಧಾರ ಮಾಡ್ತಿರ್ಲಿಲ್ಲ ಸ್ನೇಹ. ನಮ್ಮ ದೊರೆಗೆ ಅವ್ವ ಅಂದ್ರೆ ಪಿರಾಣ, ಅವಳನ್ನ ಕಣ್ಣಿನ ರೆಪ್ಪೆ ತರ ನೋಡ್ಕೊಂಡಿರೋನು. ಆದ್ರೆ ವಿಧಿ ಅವಳ ಪ್ರೀತಿನ ಕಿತ್ಕೊಂಡ್ಬಿಡ್ತು. ಪಾಪ ದೊರೆ, ಸ್ನೇಹ ಇನ್ನು ಬಾಳಿ ಬದುಕಬೇಕಾಗಿದ್ದ ಹುಡುಗಿ, ಅವ್ರ ದಾಂಪತ್ಯಕ್ಕೆ ಸಿಂಗಾರಿ ಕೆಟ್ಕಂಡ್ ಬಿದ್ದು ಸರ್ವನಾಶ ಆಗೋಯ್ತು. ಇಲ್ಲ ಅಂದಿದ್ರೆ ನಮ್ ದೊರೆ ಹೆಂಗ್ ಬದುಕ್ತಿದ್ದ ಗೊತ್ತಾ ಅಂತ ಚೌಡವ್ವ ಅವರು ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ಗೊತ್ತಜ್ಜಿ, ಸ್ನೇಹಕ್ಕ ಕಂಠಿ ಸಾಹೇಬ್ರು ಒಬ್ರನ್ನೊಬ್ರು ತುಂಬಾ ಇಷ್ಟಪಡ್ತಿದ್ರು. ಸ್ನೇಹಕ್ಕ ಸಾಹೇಬ್ರನ್ನ ಮಗು ತರ ಪ್ರೀತಿ ಮಾಡಿದ್ರೆ ಕಂಠಿ ಸಾಹೇಬ್ರು ಸ್ನೇಹಕ್ಕನ್ನ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಿದ್ರು. ಸಾಹೇಬ್ರು ಅಷ್ಟು ಚೆನ್ನಾಗಿದ್ದೋರು. ಆದ್ರೆ ಈಗ ಕುಡ್ಕೊಂಡು ಯಾರ ಮಾತು ಕೇಳ್ದೆ, ಆದ್ರೆ ಈಗ ದಿಕ್ ತಪ್ತಿರೋ ಮನುಷ್ಯ ಆಗ್ತಿದ್ದಾರೆ. ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗತ್ತಜ್ಜಿ ಅಂತ ಹೇಳ್ತಾರೆ. ಅದಕ್ಕೆ ಚೌಡವ್ವ ಅವರು, ನನ್ನ ದುಃಖನೂ ಅದೇ ಕಣವ, ನಮ್ಮ ಕಂಠಿ ಮೊದ್ಲಿನಂಗೆ ಆಗ್ಬೇಕು. ಅವ್ನು ಮೊದ್ಲಿನಂಗೆ ಆಗ್ಬೇಕು ಅಂದ್ರೆ ಸ್ನೇಹನ್ ತರ ಗಟ್ಟಿಯಾಗಿ ನಿಂತ್ಕೊಂಡು ಅವನ ದಾರಿ ತರಕ್ಕೆ ಮನೇನಾಗೆ ಯಾರೂ ಇಲ್ಲ. ಬಂಗಾರು ಹುಷಾರಾಗಿದ್ದಿದ್ರೆ ಎಲ್ಲ ಸರಿಯಾಗಿರೋದು ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ನೀವೇನು ಯೋಚನೆ ಮಾಡಬೇಡಿ ಅಜ್ಜಿ, ಬಂಗಾರಮ್ಮನವರು ಆದಷ್ಟು ಬೇಗ ಹುಷಾರಾಗ್ತಾರೆ, ಸಾಹೇಬ್ರು ಕೂಡ ಮತ್ತೆ ಮೊದ್ಲಿನಂಗೆ ಆಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಚೌಡವ್ವ, ಬಂಗಾರು ಹುಷಾರಾಗೋವರೆಗೂ ಅವಳನ್ನ ನೀನೇ ನೋಡ್ಕೋಬೇಕು ಕಣವ್ವ. ಹಿಂಗಾರು ಬಂಗಾರಂಗ್ ತೊಂದರೆ ಕೊಡೋದಿಕ್ಕೆ ಯಾರನ್ ಬೇಕಾದ್ರೂ ಸಲಾಕೆ ಮಾಡ್ಕೋತಾಳೆ. ಮನೇನಾಗಿರೋರು ಎಲ್ರು ನಮ್ಮವ್ರೆ, ಆದ್ರೆ ನಮ್ ಹುಷಾರ್ನಾಗೆ ನಾವ್ ಇರ್ಬೇಕು ಕಣವ್ವ. ನಂಗೆ ಈಗ ಯಾರ ಮ್ಯಾಕೂ ನಂಬಿಕೆ ಇಲ್ಲ. ನನ್ ಮಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿನ ನಿನ್ ಮೇಲೆ ನಂಬಿಕೆ ಇಟ್ಟು ಕೊಡ್ತಾ ಇವನಿ, ನೀನ್ ಅದನ್ನ ನಡ್ಸ್ಕೊಡ್ಬೇಕು ಕಣವ್ವ ಅಂತ ಕೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ಗೊತ್ತು ಗುರಿ ಇಲ್ದೇ ಇರೋ ನನ್ನನ್ನು ನಂಬಿ ನಿಮ್ ಮನೆ ಮನ್ಸಲ್ಲಿ ಜಾಗ ಕೊಡ್ತಿದ್ದೀರಾ ಅಜ್ಜಿ, ನಾನ್ ನಿಮ್ ನಂಬಿಕೆನ ಖಂಡಿತವಾಗ್ಲೂ ಉಳ್ಸ್ಕೊತೀನಿ ಅಂತ ಮನೆಗೆ ಬರ್ತಾರೆ. ಆಗ ಅಜ್ಜಿಯವರು ಹೊರಗಡೆನೆ ನಿಂತ್ಕೊಂಡು ಗಾಬರಿಯಿಂದ ಮನೆ ಕಡೆ ನೋಡ್ತಾ ಇರೋದನ್ನ ನೋಡಿ ಸ್ನೇಹ ಅವರು, ಯಾಕಜ್ಜಿ ಏನಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಚೌಡವ್ವ ಅವರು, ಅದು ದೊರೆ ಮನೆ ಒಳಕ್ ಇದನೋ ಇಲ್ವೋ ಅಂತ ಗೊತ್ತಿಲ್ಲಲ್ಲವಾ ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ಅಯ್ಯೋ ಅಜ್ಜಿ, ಅವ್ರೇನಾದ್ರು ನನ್ನನ್ನು ನೋಡ್ಬಿಟ್ರೆ ಅಷ್ಟೇ ಕತೆ ಅಂತ ಹೇಳ್ತಾರೆ. ಅದಕ್ಕೆ ಚೌಡವ್ವ ಅವರು, ಅದಕ್ಕೆ ನಾನು ನಿಂತ್ಕೊಂಡಿದ್ದು, ದೊರೆ ಮನೆ ಒಳಕ್ ಅವನೇ ಅಂತಂದ್ರೆ ನಾವು ಹೋಗಕ್ ಆಯಕ್ಕಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ಅವರಿಷ್ಟೊತ್ತಿಗೆ ಹೊರಗೆ ಹೋಗಿರಲ್ವಾ ಅಜ್ಜಿ ಅಂತ ಕೇಳ್ತಾರೆ. ಅದಕ್ಕೆ ಅಜ್ಜಿ ಅವರು, ಒಂದೊಂದ್ಕಿತ ಹೋಗಿರ್ತಾನೆ, ಒಂದೊಂದ್ಕಿತ ಹೋಗಿರಲ್ಲ ಕಣವ ಅಂತ ಹೇಳಿದಾಗ ಸ್ನೇಹ ಅವರು, ಅಜ್ಜಿ ಅವ್ರ ಚಪ್ಲಿನೋ ಗಾಡಿನೋ ನೋಡಿದ್ರೆ ಅವ್ರ ಮನೆ ಒಳಕ್ ಇದಾರ ಇಲ್ವಾ ಅಂತ ಗೊತ್ತಾಗತ್ತಲ್ಲ ಅಂತ ಹೇಳಿದಾಗ ಅಜ್ಜಿ ಅವರು, ಒಂದೊಂದ್ಕಿತ ಆ ಪಡ್ಡೆ ಹುಡುಗರು ಹಾಕೊಂಡು ಹೊಂಟೋಗಿರ್ತಾರ ಕಣವ, ಇವಾಗ ಏನ್ ಮಾಡೋದು, ಒಳಗೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿರುವಾಗ ಸ್ನೇಹ ಅವರು, ಅಜ್ಜಿ ಅವ್ರ ಮನೆಯಿಂದ ಹೊರಗೆ ಹೋಗೋವರೆಗೂ ನಾವಿಲ್ಲೇ ಚೌಕಾಬಾರಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ಚೌಡವ್ವ ಅವರು, ಒಳ್ಳೆ ಕತೆ ಆಯ್ತು ನಿಂದು, ಅಷ್ಟ್ರೊಳಗೆ ದೊರೆ ಬಂದ್ರೆ ಏನ್ ಮಾಡೋದು, ಚೌಕಾಬಾರ ಅಂತೆ ಚೌಕಾಬಾರ, ಬಾಬಾ ನೋಡುಮ ಅಂತ ಹೋಗ್ತಿರುವಾಗ ಕಂಠಿ ಅವರು ಮನೆಯಿಂದ ಹೊರಗೆ ಬರೋದು ಕಾಣಿಸತ್ತೆ. ಅಜ್ಜಿ ಮತ್ತೆ ಸ್ನೇಹ ಅವರು ಕಾರ್ ಹಿಂದೆ ಹೋಗಿ ಅಡ್ಕೋತಾರೆ. ಕಂಠಿ ಅವರು ಫೋನಲ್ಲಿ ಮಾತಾಡ್ತಿರುವಾಗ ಅಜ್ಜಿ ಮತ್ತೆ ಸ್ನೇಹ ಅವರು ಅವ್ರ ಕಣ್ಣಿಗೆ ಬೀಳ್ದೇನೆ ಮನೆ ಒಳಗೆ ಬಂದ್ಬಿಡ್ತಾರೆ. ಹಾಗೆ ಅಜ್ಜಿ ಒಳಗ್ ಬಂದು, ವಸು, ರಾಧಾ, ಅಳಿಯಂದ್ರೆ ಎಲ್ಲ ಬನ್ನಿ ಅಂತ ಕರೆದವಾಗ ಮನೆಯವರೆಲ್ಲರೂ ಬರ್ತಾರೆ. ಆಗ ವಸು ಅವರು, ಏನ್ ವಿಷಯ ಅಜ್ಜಿ ಅಂತ ಕೇಳಿದಾಗ ಚೌಡವ್ವ ಅವರು, ಈ ಹುಡುಗಿ ಗೊತ್ತಲ್ಲ ಸ್ನೇಹ ಅಂತ, ಇನ್ಮ್ಯಾಕೆ ನಮ್ ಬಂಗಾರು ನೋಡ್ಕೊಳ್ಳೋದು ಇವಳೆಯ ಅಂತ ಹೇಳಿದಾಗ ಮನೆಯವರೆಲ್ಲರೂ ಗಾಬರಿಯಿಂದ ನೋಡ್ತಿರ್ತಾರೆ. ಆಗ ಚೌಡವ್ವ ಅವರು, ನಿಮ್ ಮನಸ್ನಾಗೆ ಏನ್ ಓಡ್ತೈತೆ ಅಂತ ನಂಗೆ ಚೆನ್ನಾಗ್ ಗೊತ್ತು, ಮನೆನಾಗೆ ಇಷ್ಟು ಜನ ಇರುವಾಗ ಇವಳನ್ನ ಕರ್ಕೊಂಬಂದೆ ಅಂತ ತಾನೆ. ನೋಡು ವಸು, ನಿನಗೆ ಒಂದ್ ಕೂಸ್ ಐತಿ, ನೀನು ಆ ಕೂಸ್ ಕಡೆ ಗಮನ ಕೊಡ್ಬೇಕು. ಇನ್ ಅಳಿಯಂದ್ರು ಹೆಂಗಸ್ರು ಕೆಲ್ಸ ಮಾಡಕ್ ಆಯ್ತದ, ಅದಕ್ಕೆ ನಮ್ ಬಂಗಾರು ಕೆಲ್ಸ ಮಾಡೋಕೆ ಈ ಹುಡ್ಗಿ ಕರ್ಕೊಂಬಂದಿವ್ನಿ ಅಂತ ಹೇಳಿದಾಗ ರಾಧಾ ಅವರು, ಅಜ್ಜಿ ನಾನ್ ಇದ್ನಲ್ಲ ಅಜ್ಜಿ, ನಾನೇ ಅತ್ತೆ ಅವ್ರನ್ನ ನೋಡ್ಕೋತಿದ್ದೆ, ಮನೆಯವ್ರು ಇರುವಾಗ ಜೈಲಲ್ಲಿ ಇದ್ ಬಂದಿರೋ ಈ ಹುಡ್ಗಿನ ಅದ್ ಯಾವ ನಂಬಿಕೆ ಮೇಲೆ ಕರ್ಕೊಂಬಂದ್ರಿ
ಅಂತ ಹೇಳ್ತಾರೆ. ಅದಕ್ಕೆ ಚೌಡವ್ವ ಅವರು, ನಂಬಿಕೆ ಅನ್ನೋದು ಮಾತ್ನಾಗ ಇರೋದಿಲ್ಲ ರಾಧಾ, ಮಾಡೋ ಕೆಲ್ಸದಾಗಿರ್ತೈತೆ. ನೀನೇನೋ ಬಂಗಾರು ನೋಡ್ಕೋತೀನಿ ಅಂತ ಹೇಳ್ತೀಯ, ಆದ್ರೆ ಫೋನ್ ಬಂದ ತಕ್ಷಣ ಅರ್ಧಕ್ಕೆ ಬಿಟ್ಟು ಹೊಂಟೋಯ್ತೀಯ. ನಂಗೆ ನನ್ ಬಂಗಾರನ ಪೂರ್ತಿಯಾಗಿ ನೋಡ್ಕೊಳ್ಳೋ ಜನ ಬೇಕು, ಅರ್ಧಕ್ಕೆ ಕೈ ಕೊಡೋ ಜನ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರಾಧಾ ಅವರು ಮನ್ಸಲ್ಲೇ, ಅಜ್ಜಿಗೆ ನನ್ ಮೇಲೆ ಅನುಮಾನ ಅನ್ಸತ್ತೆ, ಅದಕ್ಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೋತಾರೆ. ಆಗ ಅಜ್ಜಿ ಅವರು, ನೋಡಿ ಎಲ್ರಿಗೂ ಅವ್ರವ್ರದೇ ಆದ ಕೆಲಸ ಇರ್ತೈತೆ, ಸುಮ್ಕೆ ಮಾತ್ ಯಾಕೆ, ನಾನ್ ಸ್ನೇಹನ್ ಕರ್ಕೊಂಡ್ ಬಂದೀನಿ, ಅವಳ ಬಂಗಾರು ನೋಡ್ಕೋತಾಳೆ, ನಡಿ ಸ್ನೇಹ ಅಂತ ಸ್ನೇಹ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆಗ ರಾಧಾ ಅವರು, ಅಲ್ಲ ಈ ಅಜ್ಜಿಗೇನ್ ಬುದ್ಧಿ ಇಲ್ವಾ, ಕಳ್ಳನ್ನೇ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಳಕ್ಕಾಗತ್ತಾ ಅಂತ ಹೇಳಿದಾಗ ವಸು ಅವರು, ರಾಧಾ ಅಜ್ಜಿ ತಿಳಿದಿರೋರು, ಅವ್ರಿಗೆ ಎಲ್ಲ ಚೆನ್ನಾಗಿ ಗೊತ್ತಿರತ್ತೆ, ನಾವ್ ಯಾರ ಬಗ್ಗೆನೂ ಗೊತ್ತಿಲ್ಲದೆ ಮಾತಾಡಬಾರ್ದು ಅಲ್ವಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಹಾಗೆ ಅಜ್ಜಿ ಅವರು ಸ್ನೇಹ ಅವ್ರನ್ನ ಕರ್ಕೊಂಡು ಬಂಗಾರಮ್ಮನವ್ರ ರೂಮಿಗೆ ಬಂದು, ಬಂಗಾರು ಈ ಹುಡುಗಿ ಪುಟ್ಟಕ್ಕನ ಮನೇಲಿರೋಳು ಅಂತ ಪರಿಚಯ ಮಾಡಿಸ್ತಿರುವಾಗ ಬಂಗಾರಮ್ಮನವರು, ಓ ಈ ಹುಡುಗಿ ಆಸ್ಪತ್ರೆಗೂ ಬಂದಿದ್ಲಲ್ವೇ, ಸ್ನೇಹ ಅಂತಲೇ ಅವ ನಿನ್ ಹೆಸರು ಅಂತ ಕೇಳಿದಾಗ ಸ್ನೇಹ ಅವರು, ಅಮ್ಮೋರೆ ನಿಮಗ್ ನನ್ನ ಹೆಸರು ನೆನ್ಪಿದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಬಂಗಾರಮ್ಮನವರು, ನಿನ್ನಂಗೆ ನನ್ನ ಸೊಸೆ ಹೆಸರುನುವೆ ಸ್ನೇಹನೇಯ, ಸ್ನೇಹ ಅನ್ನೋ ಹೆಸರಿನಾಗೆ ಏನೋ ಒಂದ್ ಶಕ್ತಿ ಐತೆ, ಮರೆಯಕ್ ಸಾಧ್ಯನೇ, ನಿನ್ನ ನೋಡಿ ಖುಷಿ ಆಯ್ತು ಅಂತ ಹೇಳ್ತಾರೆ. ಅದಕ್ಕೆ ಚೌಡವ್ವ ಅವರು, ಬಂಗಾರು ಇನ್ಮ್ಯಾಕಿಂದ ಇವಳೇ ನಿನ್ನ ನೋಡ್ಕೊಳ್ಳೋದು ಅಂತ ಹೇಳಿದಾಗ ಬಂಗಾರಮ್ಮನವರು, ನನ್ನ ನೋಡ್ಕೊಳಕ್ಕ, ಆದ್ರೆ ನನ್ನ ನೋಡ್ಕೊಳ್ಳಿಕ್ಕೆ ಮನೆಯಾಗ ಜನ ಅವರಲ್ಲವಾ ಅಂತ ಹೇಳಿದಾಗ ಚೌಡವ್ವ ಅವರು, ಇದಾರೆ, ಆದ್ರೆ ನಿನ್ ಕೆಲ್ಸದ ಜೊತೆ ಅವ್ರಿಗೆ ಬೇರೆ ಕೆಲ್ಸನೂ ಇರ್ತವೆ, ಅದಕ್ಕೆ ಬರೀ ನಿನ್ ನೋಡ್ಕೊಳ್ಳಿಕ್ಕೆ ಅಂತಾನೆ ಈ ಹುಡ್ಗಿನ್ ಕರ್ಕೊಂಬಂದಿವ್ನಿ ಅಂತ ಹೇಳಿದಾಗ ಬಂಗಾರಮ್ಮನವರು, ಆದ್ರೂ ನಂಗೇನ್ ಅವಶ್ಯಕತೆ ಇರ್ಲಿಲ್ಲ ಅನ್ಸ್ತೈತೆ ಕಣವ್ವ, ನಾನ್ ನಿಧಾನಕ್ಕೆ ಮೊದ್ಲಿನಂಗೆ ಸುಧಾರ್ಸ್ಕತೀವ್ನಿ ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ನಂಗೆ ಗೊತ್ತು ಅಮ್ಮೋರೆ, ನೀವು ಸ್ಟ್ರಾಂಗ್ ಲೇಡಿ ಅಂತ, ಅಜ್ಜಿ ಏನ್ ನನ್ನ ಕರೀಲಿಲ್ಲ, ನಾನೇ ನಿಮ್ ಜೊತೆ ಇರ್ಬೇಕು ಅಂತ ಬಂದಿದ್ದೀನಿ, ದಯವಿಟ್ಟು ಬೇಡ ಅನ್ಬೇಡಿ ಅಮ್ಮೋರೆ ಅಂತ ಹೇಳಿದಾಗ ಬಂಗಾರಮ್ಮನವರು, ಆಯ್ತವ ನೀನಾಗ್ ನೀನೇ ಬಂದಿದ್ಯಾ ಅಂತಂದ್ರೆ ನಾನ್ ಯಾಕೆ ಬೇಡ ಅಂತ ಹೇಳಿ ಅಂತ ಹೇಳಿದಾಗ ಸ್ನೇಹ ಅವರು, ಇನ್ಮೇಲೆ ನಿಮ್ದು ಏನೇ ಕೆಲಸ ಇದ್ರು ನಂಗೆ ಹೇಳ್ಬೇಕು, ನೀವು ಬರೀ ಸ್ನೇಹ ಅಂತ ಹೇಳೋ ಅಷ್ಟರಲ್ಲಿ ನಾನ್ ನಿಮ್ ಮುಂದೆ ಬಂದು ನಿಂತಿರ್ತೀನಿ, ನಿಮಗೆ ಯಾವಾಗ ಏನ್ ಕೊಡ್ಬೇಕು ಅಂತ ಪುಟ್ಟವ್ವ ಎಲ್ಲ ಹೇಳಿದ್ದಾರೆ, ನಾನಿವಾಗ ಹೋಗಿ ನಿಮ್ಗೆ ಕಷಾಯ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದಾಗ ಬಂಗಾರಮ್ಮನವರು, ಓ ಬಾರಿ ಚುರುಕಾಗವಳೆ ಹುಡುಗಿ ಅಂತ ಹೇಳ್ತಾರೆ. ಅದಕ್ಕೆ ಚೌಡವ್ವ ಅವರು, ಅದಕ್ಕೆ ಇವಳನ್ನೇ ಕರ್ಕೊಂಬಂದಿವ್ನಿ, ಇರು ಇವಳಿಗೆ ಅಡ್ಗೆ ಮನೆ ತೋರ್ಸ್ಕೊಂಬತ್ತೀನಿ ಅಂತ ಸ್ನೇಹ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಹಾಗೆ ಈ ಕಡೆ ಕಂಟಿ ಅವರು ಬೈಕ್ನ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಕೀ ಇಲ್ಲದೆ ಇರೋದನ್ನ ನೋಡಿ ಕೀ ತಗೊಂಡು ಹೋಗೋಕ್ಕಂತ ಮನೆ ಒಳಗೆ ಬರ್ತಾರೆ. ಆಗ ಅಜ್ಜಿ ಸ್ನೇಹ ಹಾಲಲ್ಲಿ ಇರ್ತಾರೆ. ಅಜ್ಜಿ ಅವರು ಕಂಟಿ ಅವರನ್ನ ನೋಡಿ, ದೊರೆ ಬತ್ತವನೆ, ಹೋಗು ಹೋಗು ಅಂತ ಸ್ನೇಹ ಅವರನ್ನ ಅಲ್ಲಿಂದ ಬಚ್ಚಿಟ್ಕೊಳ್ಳೋಕೆ ಕಳಿಸ್ಬಿಡ್ತಾರೆ. ಕಂಟಿ ಅವರು ಕೀ ತಗೊಂಡು ಹೋಗಿದ್ದನ್ನ ನೋಡಿ ಚೌಡವ್ವ ಅವರು, ಸ್ನೇಹ ಬಾರವ್ವ ಅಂತ ಕರೆದ ತಕ್ಷಣ ಸ್ನೇಹ ಅವರು ಬರ್ತಾರೆ. ಆಗ ಸ್ನೇಹ ಅವರು, ಅಜ್ಜಿ ಸಾಹೇಬ್ರು ಹೋದ್ರಾ ಅಂತ ಕೇಳಿದಾಗ ಅಜ್ಜಿ ಅವರು, ಹೋದ ಅಂತ ಹೇಳ್ತಾರೆ. ಆಗ ಸ್ನೇಹ ಅವರು, ಅಜ್ಜಿ ನೀವೆಲ್ಲ ಎಲ್ಲಿದೆ ಅಂತ ಹೇಳಿ ನಾನು ಹೋಗಿ ಕಷಾಯ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಅಜ್ಜಿ, ನೋಡು ನೀನು ಬಂಗಾರ ನೋಡ್ಕೊಳಕ್ ಬಂದಿರೋ ವಿಷಯ ದೊರೆಗೆ ಗೊತ್ತಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ, ನೀನು ಯಾರಿಗೂ ಹೇಳಕ್ ಹೋಗ್ಬೇಡ, ದೊರೆಗೆ ಗೊತ್ತಿದೆ ಅನ್ನೋ ತರಾನೇ ಇರ್ಲಿ, ನಾನು ಹೇಳಿ ತಿಳಿತಾ ಅಂತ ಕೇಳಿದಾಗ ಸ್ನೇಹ ಅವರು, ಸರಿ ಅಜ್ಜಿ ನಾನು ಯಾರಿಗೂ ಹೇಳಲ್ಲ ಅಂತ ಹೇಳ್ತಾರೆ. ಈ ಕಡೆ ಸ್ನೇಹ ಅವರು ಅಡ್ಗೆ ಮನೆಯಲ್ಲಿ ಕಷಾಯ ರೆಡಿ ಮಾಡ್ತಿರುವಾಗ ರಾಧು ಅವರು ಅಲ್ಲಿ ಬಂದು ನಿಂತ್ಕೊಂಡು, ಅಜ್ಜಿ ಇವಳನ್ನ ಮನೆ ಕರ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ಏನೋ ಪ್ಲಾನ್ ಮಾಡಿನೇ ಕರ್ಕೊಂಡ್ ಬಂದಿದ್ದಾರೆ ಅನ್ಸತ್ತೆ, ಅದೇನ್ ಪ್ಲಾನು ಅಂತ ಇವಳ ಹತ್ರನೇ ಬಾಯ್ ಬಿಡಿಸ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡು, ಸ್ನೇಹ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ಬಂಗಾರಮ್ಮನವ್ರಿಗೆ ಶುಂಠಿ ಕಷಾಯ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ರಾಧಾ ಅವರು, ಹೌದು ನೀನೇನು ದಿಢೀರಂತ ಈ ಮನೆಗೆ ಬಂದಿದ್ದು ಅಂತ ಕೇಳಿದಾಗ ಸ್ನೇಹ ಅವರು, ಅಜ್ಜಿ ಹೇಳಿದ್ರಲ್ಲ ಬಂಗಾರಮ್ಮನ್ ನೋಡ್ಕೊಳಕ್ಕೆ ಅಂತ ಹೇಳಿದಾಗ ರಾಧಾ ಅವರು, ಹೌದಾ ಸರಿ ಸರಿ, ಅಜ್ಜಿ ನೋಡ್ಕೊಳ್ಳೋದಕ್ಕಂತ ಹೇಳಿದ್ರ ಅಥವಾ ಬೇರೆನಾರು ಹೇಳಿದ್ರಾ ಅಂತ ಕೇಳಿದಾಗ ಸ್ನೇಹ ಅವರು ಗಾಬರಿಯಿಂದ ರಾಧಾ ಅವ್ರ ಕಡೆ ನೋಡೋದನ್ನ ನೋಡಿ ರಾಧಾ ಅವರು, ಐ ಮೀನ್ ಇಷ್ಟು ಜನ ಮನೇಲಿದ್ರು ದಿಢೀರಂತ ನಿನ್ನನ್ನು ಕರ್ಸಿದಾರಲ್ಲ ಅದಕ್ಕೆ ಕೇಳಿದೆ ಅಷ್ಟೆ ಅಂತ ಹೇಳಿದಾಗ ಸ್ನೇಹ ಅವರು, ಅಮ್ಮವ್ರನ್ನ ನೋಡ್ಕೊಳಕಂತಾನೆ ಜನ ಬೇಕಿತ್ತಂತೆ, ಅದಕ್ಕೆ ಕರ್ಕೊಂಬಂದ್ರು ಅಂತ ಹೇಳ್ದವಾಗ ರಾಧಾ ಅವರು, ಅಲ್ಲ ನೀನ್ ಯಾರು ಏನು ಅಂತಾನೆ ನಮಗೆಲ್ಲ ಸರಿಯಾಗಿ ಗೊತ್ತಿಲ್ಲ, ಅಂಥದ್ರಲ್ಲಿ ಅಜ್ಜಿ ನಿನ್ನನ್ನು ಅತ್ತೆ ನೋಡ್ಕೊಳ್ಳೋದಕ್ಕಂತಾನೆ ಕರ್ಸಿದಾರಲ್ಲ, ನೀನ್ ಅವ್ರನ್ನ ಎಷ್ಟು ನಂಬ್ಸಿರ್ಬೇಡ, ಅಲ್ಲ ನಾನು ಹೇಳ್ತಿರೋದು ನೀನ್ ಜೈಲಿಗೆ ಬೇರೆ ಹೋಗಿ ಬಂದಿದೀಯಾ, ಅದನ್ನು ಮೀರಿ ನೀನ್ ಇಲ್ಲಿಗೆ ಅಂತ ಹೇಳ್ತಿರುವಾಗ ಸ್ನೇಹ ಅವರು, ರಾಧಾ ಅವರೇ ವಿಶ್ವಾಸನ ಗಳಿಸ್ಕೋಬೇಕು, ನಂಬಿಕೆನ ಉಳಿಸ್ಕೋಬೇಕು, ಇದ್ರಲ್ಲಿ ಹಿನ್ನೆಲೆ ಎಲ್ಲ ಲೆಕ್ಕಕ್ಕೆ ಬರಲ್ಲ, ಅಷ್ಟಕ್ಕೂ ಅವತ್ ನೀವು ನಮ್ ಜೊತೆ ಜೈಲಿಗೆ ಬಂದಿದ್ರಲ್ಲ, ನಾನೊಂದಿನ ಎಕ್ಸ್ಟ್ರಾ ಇದ್ದೆ ಅಷ್ಟೆ, ಬೇರೇನಿಲ್ಲ ಅಂತ ಹೇಳಿದಾಗ ರಾಧಾ ಅವರು, ಬ್ಲಾಡ್ ಮುಖ ಅನ್ಕೊಂಡಿದ್ದೆ, ಪರವಾಗಿಲ್ವೇ ನಿಂಗೂ ಬಾಯಿದೆ ಅಂತ ಹೇಳಿದಾಗ ಸ್ನೇಹ ಅವರು, ಬಡವ್ರ ಮಕ್ಕಳನ್ನ ಯಾರೇ ಕೆಣ್ಕಿದ್ರು
ಎಲ್ರಿಗೂ ಬಾಯಿದೆ ಅಂತ ಗೊತ್ತಾಗತ್ತೆ ರಾಧಾ ಅವರೇ ಅಂತ ಹೇಳಿದಾಗ ರಾಧಾ ಅವರು, ನಾನೆಲ್ಲಿ ನಿನ್ನ ಕೆಣಕ್ತೆ, ನಾನು ಏನ್ ಹೇಳ್ದೆ ಅಂತಂದ್ರೆ ಈ ಮನೇಲಿ ಕೆಲಸ ಮಾಡೋದಿಕ್ಕೂ ಒಂದ್ ಅರ್ಹತೆ ಇರ್ಬೇಕು. ಹೌದು, ನೀನ್ ಎಷ್ಟು ಓದಿದ್ಯಾ, ನಿನ್ ಊರ್ ಯಾವ್ದು, ನಿಮ್ಮ ಅಪ್ಪ ಅಮ್ಮನ ಹೆಸರೇನು, ಆಧಾರ್ ಕಾರ್ಡು ಎಲ್ಲ ಕೊಡು ನೋಡೋಣ ಅಂತ ಹೇಳಿದಾಗ ಸ್ನೇಹ ಅವರು ನಗಾಡ್ತಾ, ರಾಧಾ ಅವ್ರೆ ನೀವು ನನ್ನ ಇಷ್ಟು ಪ್ರಶ್ನೆ ಮಾಡ್ತಿದ್ದೀರಲ್ಲ, ನಾನ್ ಒಂದ್ ಪ್ರಶ್ನೆ ಕೇಳಲಾ? ನೀವು ಅವತ್ತು ನಮ್ ಜೊತೆ ಜೈಲಿಗೆ ಬಂದಾಗ ಒಂದು ಬ್ಯಾಗ್ ತಂದಿದ್ರಲ್ಲ, ವಾಪಸ್ ಹೋಗ್ಬೇಕಾದ್ರೆ ಆ ಬ್ಯಾಗ್ ನಿಮ್ ಜೊತೆ ಇರ್ಲಿಲ್ಲ ಅಂತ ಹೇಳಿದಾಗ ರಾಧಾ ಅವರು, ಯಾವ ಬ್ಯಾಗು ಅಂತ ಕೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ಅದೇ ಮನೇಲಿ ಒಂದ್ ಸುಳ್ಳು ಜೈಲಲ್ಲಿ ಒಂದ್ ಸುಳ್ಳು ಹೇಳಿದ್ರಲ್ಲ ಆ ಬ್ಯಾಗು ಅಂತ ಹೇಳ್ತಾರೆ. ಅದಕ್ಕೆ ರಾಧಾ ಅವರು, ನೀನ್ ಮಾಡಿದ ಗಲಾಟೆಲಿ ಆ ಬ್ಯಾಗ್ ಏನಾಯ್ತು ಅಂತಾನೆ ನಂಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಸ್ನೇಹ ಅವರು, ಆ ಬ್ಯಾಗ್ ಏನಾಯ್ತು ಅಂತ ನಾನ್ ಹೇಳಲಾ? ಸಿಂಗಾರಮ್ಮ ಮತ್ತೆ ಕಲಿ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ನೀವ್ ಆ ಬ್ಯಾಗ್ ಅಲ್ಲಿ ತಂದಿರೋ ಬಟ್ಟೆನೆ ಹಾಕೊಂಡ್ ಹೋಗಿದ್ದು ಅಂತ ಹೇಳಿದಾಗ ರಾಧಾ ಅವರು ತುಂಬಾ ಕೋಪದಲ್ಲಿ, ನೀನ್ ಅರೆಸ್ಟ್ ಆಗ್ಬಿಟ್ಟು ನನ್ ಮೇಲೆ ಗೂಬೆ ಕೂರ್ಸಕ್ ಬರ್ಬೇಡ, ಅಷ್ಟಕ್ಕೂ ಆ ಸಿಂಗಾರಮ್ಮ ಮತ್ತೆ ಕಲಿ ವಿಷಯನೇ ನಂಗೆ ಗೊತ್ತಿಲ್ಲ. ನೋಡು, ನಮ್ಮ ಅತ್ತೆ ನೋಡ್ಕೊಳಕ್ಕೆ ಅಂತ ಬಂದಿದ್ಯಾ, ಅಷ್ಟದ್ ಕೆಲ್ಸ ಮಾತ್ರ ಮಾಡು, ಅದನ್ ಬಿಟ್ಟು ನನ್ ತಂಟೆ ಬಂದ್ರೆ ಸರಿ ಇರಲ್ಲ, ಹುಷಾರ್ ಅಂತ ಅಲ್ಲಿಂದ ಹೋಗ್ತಾರೆ. ಆಗ ಸ್ನೇಹ ಅವರು, ಅಲ್ಲ ಇವ್ರೇನು ತಪ್ಪು ಮಾಡಿಲ್ಲ ಅಂತಂದ್ರೆ ಯಾಕಿಷ್ಟು ಕೋಪ ಮಾಡ್ಕೋತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಕಂಠಿ ಮುಂಗ್ಸಿ ಹುಲಿಯವ್ರು ಇರ್ಬೇಕಾದ್ರೆ ಮುಂಗ್ಸಿ ಅವರು, ಅಣ್ಣ ನನಗೊಂದು ಅನುಮಾನ, ಈ ಸಿಂಗಾರಮ್ಮ ಏನಾದ್ರೂ ಮಾಟ ಮಂತ್ರದವ್ರನ್ನ ಹಿಡಿದು ಮಾಯ ಮಾಡ್ಕೊಂಡ್ಬಿಟ್ಟಿದ್ದಾಳ ಹೆಂಗೆ ಅಂತ ಕೇಳಿದಾಗ ಅವ್ರ ಫ್ರೆಂಡ್, ಏ ಮುಂಗ್ಸಿ ನಿನ್ ತಲೆಗೆ ಯಾಕ್ಲ ಇಂಥ ಯೋಚನೆ ಬಂತು ಅಂತ ಕೇಳ್ತಾರೆ. ಅದಕ್ಕೆ ಮುಂಗ್ಸಿಯವರು, ಮತ್ತಿನ್ ಏನ್ಲಾ, ನಾವು ಭೂಮಿ ಒಳಕ್ ಒಂದ್ ಬಿಟ್ಟು ಬೇರೆ ಎಲ್ಲ ಜಾಗ ಜಾಲಾಡಿದ್ವಿ ಆದ್ರೂ ಕಾಣ್ತಿಲ್ವಲ್ಲ ಅಂತ ಹೇಳಿದಾಗ ಕಂಠಿ ಅವರು, ಹಂಗೇನಾರು ಇದ್ರೆ ಬಗಿತೀನಿ, ಭೂಮಿನೇ ಬಗ್ದು ಅವ್ರನ್ನ ಆಚೆ ತೆಗಿತೀನಿ, ಕಾಯಿಸ್ಬಿಟ್ಟು ಮತ್ತೆ ಹೂತಾಕಿದ್ರಾಯ್ತು ಅಂತ ಮಾತಾಡ್ತಿರುವಾಗ ಅಲ್ಲಿಗೆ ಕಣಿ ಹೇಳೋರು ಬರ್ತಾರೆ. ಭೂಮಿ ಹೂತು ಬೆಳೆ ತೆಗಿಯೋ ಮಗ ನೀನು, ಮಣ್ಣು ಮಾಡೋ ಮಾತೆಕ್ಕೆ ದೊರೆ ಅಂತ ಹೇಳಿದಾಗ ಕಂಠಿಯವರು ತುಂಬಾ ಕೋಪದಲ್ಲಿ, ನಿಮಗೆ ಹೇಳಿದ ಅರ್ಥ ಆಯ್ಕಿಲ್ವಾ, ನಿಮ್ ಶಾಸ್ತ್ರ ಎಲ್ಲ ನನ್ ತಾವ್ ಕೆಲ್ಸಕ್ ಬರಕಿಲ್ಲ, ಪದೇ ಪದೇ ಬಂದ್ ನನ್ ತಲೆ ತಿನ್ಬೇಡಿ ಅಂತ ಹೇಳಿದಾಗ ಕಣಿ ಹೇಳೋರು, ಕೆಡದೆ ಇರಂಗೆ ನೋಡ್ಕೊಳಕ್ಕೆ ಆ ತಾಯಿ ನನ್ನ ಕಳ್ಸಿರೋದು, ಎಳ್ಕಲ್ಲಿ ನಡಿಬೇಕಾಗಿರೋನು ಕತ್ಲನ್ನ ಹಿಂಬಾಲಿಸ್ತಿದ್ಯಾ, ಕೇಡ್ ಕಾತ್ ಕುಂತಿದ್ರು ಪ್ರೀತಿ ಕಾವಲಿ ನಿಂತೈತೆ, ಅರ್ಥ ಮಾಡ್ಕೊಂಡ್ ನಡೆದ್ರೆ ಬಾಳು ಬಂಗಾರ ಆಯ್ತದೆ ಅಂತ ಹೇಳಿದಾಗ ಕಂಠಿ ಅವರು, ನನಗೆ ಅಂತ ಇದ್ದಿದ್ದು 2 ಜೀವಗಳು, ಅದ್ರಲ್ಲಿ ಒಂದ್ ಜೀವ ನನ್ ಬುಟ್ಟೆ ಹೊಂಟೋಯ್ತು, ಇನ್ನೊಂದ್ ಜೀವನು ಅರ್ಧಂಬರ್ಧ ಜೀವ, ಉಳ್ದಿರೋ ಅಷ್ಟು ದಿನದಾಗೆ ಬಲಿ ತೆಗ್ದವ್ರನ್ನ ಬಲಿ ತಗೊಂಡೆ ಬಿಡಕಿಲ್ಲ ಅಂತ ಹೇಳಿದಾಗ ಕಣಿ ಹೇಳೋರು, ತಪ್ಪು ಮಾಡ್ತಿದೀಯ ಮಗ, ದ್ವೇಷದ ನಂಜಲ್ಲಿ ಕಣ್ಮುಚ್ಬೇಡ, ಕಣ್ ತೆರೆದು ಕಿವಿ ಕೊಟ್ಟು ಕೇಳೋದನ್ನ ಕಲಿ, ನಿನಗಾಗಿ ಮಿಡಿಯೋ ಹೃದಯ ಈ ಜಗತ್ನಾಗೆ ಇನ್ನೂ ಐತೆ, ಅದು ನಿನಗ್ ಕೇಳಿಸ್ತದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಕಂಠಿಯವರು ಅದನ್ನೇ ಯೋಚನೆ ಮಾಡ್ತಾ ಅಲ್ಲೇ ನಿಂತಿರ್ತಾರೆ. ಇದು ಶನಿವಾರದ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.